ಈ ಭಾಗದಲ್ಲಿ ಸಂಘ ಪರಿವಾರ ಭಾಳ ಪ್ರಬಲವಾಗಿದೆ. ಸೊ ಹಾಗಾಗಿ ಸಂಘ ಪರಿವಾರ ಇದ್ದ ತಕ್ಷಣ ಅಲ್ಲಿ ನಿಮಗೆ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋದು ಈಸಿ. ಈ ಭಾಗದಲ್ಲಿ ಸಂಘ ಪರಿವಾರ ಪ್ರಚಾರವನ್ನು ಮಾಡುತ್ತೆ. ದಲಿತ ಎಡಗೈ ಸಮುದಾಯದ ಬಲ ನೋಡಿ, 4 ಲಕ್ಷ ವೋಟ್ಗಳಿದೆ. ದಲಿತ ಎಡಗೈ, ಈ ಎಡಗೈ ಬಲಗೈ ಎಡಗೈ ಬಲಗೈ, ಇದು ಆ ಎಡಗೈ ಬಲಗೈ ಇದೆಯಲ್ಲ, ಅದೊಂದು ರೀತಿಯಲ್ಲಿ 2 ಎಕ್ಸ್ಟ್ರೀಮ್ ಮುಖಗಳು. ನಿಮಗೆ ಬಲಗೈ ಅಂತಂದರೆ ಈಗ ಮುನಿಯಪ್ಪ ಅಂತ ತಗೊಳ್ಳಿ ನೀವು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ಇವು ದಲಿತ ಆದರೂ ಕೂಡ ಬಲಗೈ ಎಡಗೈ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ವಿಶೇಷವಾಗಿ ಎಡಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋದಕ್ಕೆ ಕರೆಕ್ಟ್ ನೀವು ಹೇಳಿದಾಗೆ ಬೇರೆ ಜಾಗಗಳು ಜಾಸ್ತಿ ಕಡೆ ಇಲ್ಲ. ಎಸ್, ನಿಮಗೆ ಎಸ್ಸಿ ಕ್ಷೇತ್ರವಾಗಿರೋದ್ರಿಂದ ಕೂಡ ಅನಂತ್ ಶಿವಾರ್ ಅವರು ನಮ್ಮೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ್ ಸರ್, ಏನು ಅನಿಸುತ್ತೆ ನಿಮಗೆ ಚಿತ್ರದುರ್ಗ ಚುನಾವಣೆ, ವಿಶೇಷವಾಗಿ ಬಿಜೆಪಿ ಪಾಲಿಟಿಕ್ಸ್? ಏನೇ ಕಿತ್ತಾಟಗಳು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಅನೇಕ ಕಡೆಗಳಲ್ಲಿ ನೀವು ಹೇಳ್ತಾ ಇದ್ರಿ ಯಡಿಯೂರಪ್ಪನವರು ಈಗಾಗಲೇ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಸಾಲ್ವ್ ಆಗಿದೆ ಅಂತ ಹೇಳಿ. ಬಹುಶಃ ಚಿತ್ರದುರ್ಗದ್ದು ಹಾಗೆ ಆಗ್ತಾ ಇದೆ. ಚಂದ್ರಪ್ಪ ಮತ್ತು ರಘುಚಂದನ್ ಅವ್ರನ್ನ ಕರೆಸಿ ಯಡಿಯೂರಪ್ಪನವರು ಮಾತಾಡ್ಲಿಲ್ಲ ಅನ್ನೋದೇ ಬಹಳ ದೊಡ್ಡ ಆಕ್ಷೇಪ ಆಯ್ತು ಅವ್ರದ್ದು. ಟಿಕೆಟ್ ಅನೌನ್ಸ್ ಆಗಕ್ಕೆ ಮುಂಚೆ ಕೂಡ ಮಾತಾಡಿಲ್ಲ ಅಂತ ಹೇಳಿ, ಟಿಕೆಟ್ ಅನೌನ್ಸ್ ಆದ್ಮೇಲೂ ಕೂಡ ಮಾತಾಡಿಲ್ಲ ಅನ್ನೋದು ನನಗೆ ಅವರ ಆಪ್ತ ಬಳಗದಿಂದ ತಿಳಿದು ಬಂದಿರೋದು. ಏನಂದ್ರೆ ಅಟ್ಲೀಸ್ಟ್ ಒಂದು ಸಲ ಮಾತಾಡುವ ಸೌಜನ್ಯ ತೋರಿಸಿದ್ರೆ ಯಡಿಯೂರಪ್ಪನವರು ಇಟ್ ಬಿ ಫೈನ್ ಅಂತ ಹೇಳಿ ನನಗನ್ಸುದು. ಬಹುಶಃ ಇದು ರಿಸಾಲ್ವ್ ಆಗತ್ತೆ ಚಿತ್ರದುರ್ಗದ್ದು. ಸ್ವಲ್ಪ ಕಗ್ಗಂಟಾಗಿರೋದು ಬಿಜೆಪಿಗೆ ಈಶ್ವರಪ್ಪನವ್ರದ್ದು ಅಂತ ಅನ್ಸುತ್ತೆ ಸದ್ಯಕ್ಕೆ. ಯು ಡೋಂಟ್ ನೋ ನಾಳೆ ಏನಾಗ್ಬೋದು, ಅಮಿತ್ ಶಾ ಅವರು ಬಂದ್ ಹೋದ್ಮೇಲೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಕಗ್ಗಂಟಾಗಿರೋದು ಬಹುಶಃ ಈಶ್ವರಪ್ಪನವ್ರದ್ದು. ಚಿತ್ರದುರ್ಗ ಇಸ್ ಪ್ರಾಬಬ್ಲಿ ಗೋಯಿಂಗ್ ಟು ಬಿ ರಿಸಾಲ್ವ್ಡ್ ಅಂತ ಅನ್ಸುತ್ತೆ. ಓಕೆ, ಅನಂತ್ ಶನಿವಾರ ಅವರೇ, ಚಿತ್ರದುರ್ಗ ಒಂದು, ಈಶ್ವರಪ್ಪನವರು, ಕರಡಿ ಸಂಗಣ್ಣ ಕೊಪ್ಪಳದಲ್ಲಿ, ಸದಾನಂದ ಗೌಡ್ರು, ಮಾಧುಸ್ವಾಮಿ, ಈ 5 ಜನ ಬಹಳ ಪ್ರಮುಖವಾಗಿ ರೆಬೆಲ್ ಆಗದಂತವ್ರು. ಯಡಿಯೂರಪ್ಪನವರೇ ನಮಗೆ ಟಿಕೆಟ್ ತಪ್ಪಿಸಿದ್ದು ಅಂತ ಓಪನ್ ಆಗಿ ಒಂದಷ್ಟು ಕಡೆ ಹೇಳ್ದಂತವ್ರು. ಸೊ ಇದರಲ್ಲಿ ನೀವು ಹೇಳಿದಾಗೆ 2-3 ಕಡೆ ಅವರು ಸಂಧಾನ ಯಶಸ್ವಿ ಆಗತ್ತೆ ಅಂತ ಅನ್ಸುತ್ತೆ. ಅಥವಾ ನೀವು ಹೇಳಿದಾಗೆ 5 ಕಡೆ ಸಂಧಾನ ಯಶಸ್ವಿಯಾಗಿ ಯಡಿಯೂರಪ್ಪನವರು 100 ಔಟ್ ಆಫ್ 100 ತಗೋತಾರ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಮತ್ತೆ ಆ ಡಿವೈಡ್ ಏನಿದೆಯಲ್ಲ ಬಿಜೆಪಿ ವರ್ಸಸ್ ಯಡಿಯೂರಪ್ಪ ಅನ್ನೋ ಒಂದು ಬೇಸಿಕ್ ಡಿವೈಡ್ ಅದು ಉಳ್ಕೊಳ್ಳುತ್ತಾ? 100 ಔಟ್ ಆಫ್ 100 ತಗೊಳ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಅದು ಅನುಮಾನ. ಅದು ಆದ್ರೆ ಸದ್ಯದ ಮಟ್ಟಿಗೆ ಕ್ರೈಸಿಸ್ ಸ್ವಲ್ಪ ರಿಸಾಲ್ವ್ ಆಗೋ ಸಾಧ್ಯತೆ ಇದೆ. ಇದು ಇನ್ನೊಂದು ಏನ್ ತೋರಿಸುತ್ತೆ ಅಂತಂದ್ರೆ, ಅಮಿತ್ ಶಾ ಮತ್ತು ಮೋದಿ ಅವರ ನಾಯಕತ್ವಕ್ಕೆ ಉತ್ತರ ಭಾರತದಲ್ಲಿ ಇರುವಷ್ಟು ಏನೋ ಶಕ್ತಿ ದಕ್ಷಿಣ ಭಾರತದಲ್ಲಿ ಇಲ್ವೇನೋ ಅಂತೇಳಿ. ದಕ್ಷಿಣ ಭಾರತದ ನಾಯಕರುಗಳು ಹೈಕಮಾಂಡ್ ಅನ್ನು ಮೀರಿ ತಮ್ಮ ನಿರ್ಧಾರವನ್ನ ತಗೊಳ್ಳೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ there is some instability down the south when it comes to high-command's leadership. ಬಟ್ ಇದು ಸಾಲ್ವ್ ಆಗೋದಿಲ್ವಾ? ಸಾಲ್ವ್ ಆಗತ್ತೆ ಸದ್ಯಕ್ಕೆ. ಬಟ್ ನೀವು ಹೇಳಿದಾಗೆ ಬಿಜೆಪಿ ವರ್ಸಸ್ BSY ಅಂತ ಏನಂದ್ರಿ, ಆ ಕುದಿ ಇದೆಯಲ್ಲ, ಆ ಕುದಿ ಪಕ್ಷದ ಒಳಗಡೆ ಖಂಡಿತವಾಗ್ಲೂ ಇದೆ. ಕಳೆದ ಹಲವಾರು ದಿನಗಳಿಂದನೂ ಇತ್ತು. ಈ ಎಲೆಕ್ಷನ್ ನಲ್ಲಂತೂ ಇಡೀ ಪಕ್ಷವನ್ನ ಬಿಜೆಪಿಯವರು ಯಡಿಯೂರಪ್ಪನವರಿಗೆ ವಹಿಸಿಕೊಟ್ಟು ಬಿಟ್ಟಿದಾರನೋ ಅನ್ನೋ ರೀತಿಯ ಭಾವನೆ ಇದೆಯಲ್ಲ, ಆ ಕುದಿ ಎಲೆಕ್ಷನ್ ನಲ್ಲಿ ಹೇಗ್ ಬೇಕಿದ್ರು ಕೆಲಸ ಮಾಡುವುದು. ಮೋದಿ ಎಲೆಕ್ಷನ್ ಅಲ್ಲ, ಒಂದು ನೀವು ಈಶ್ವರಪ್ಪನವ್ರದ್ದು ಸ್ವಲ್ಪ ಹೇಳಿದ್ರಿ ನೀವು, ನನಗೆ ಅದೊಂದು ಏನು ಅನಿಸ್ತಾ ಇದೆ. ಈಶ್ವರಪ್ಪನವರು ಅಷ್ಟೊಂದು ಪ್ರಭಾವಶಾಲಿಯಾಗಿ ತೊಂದರೆ ಕೊಡಬಹುದಾ? ನಂಬರ್ 1. ಎರಡನೇದಾಗಿ ನೀವು ಹೇಳಿದ್ರಿ ಪಕ್ಷದ ಒಳಗಡೆ BSY ಮತ್ತು ಪುತ್ರನ ಏನು ಹೋಲ್ಡ್ ಜಾಸ್ತಿ ಇದೆ ಅಂತ ಹೇಳಿ. ಹಂಗಿದ್ದವರು ಕಳೆದ ಬಾರಿ ಅವರ ಹೋಲ್ಡೇ ಇರಲಿಲ್ಲ, ಯಾಕೆ ಗೆಲ್ಸಿರಲಿಲ್ಲ? ಮತ್ತೆ 66ಕ್ಕೆ ಯಾಕೆ ನಿಲ್ಲಿಸಿದ್ರು? ಕರೆಕ್ಟ್. ಅಂದ್ರೆ ಈಗ ಒಂದು ಪಕ್ಷದ ಒಳಗಡೆ ನಡೀತಿರೋ ಮಾತುಕತೆ ಏನಂತಂದ್ರೆ, ನನಗೆ ತಿಳಿದು ಬಂದ ಮಟ್ಟಿಗೆ ಈ ಹೈಕಮಾಂಡ್ ಮಟ್ಟದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಸೋಲಾಯ್ತಲ್ಲ, ಆ ಸೋಲಿಗೆ ಕಾರಣನೇ ಯಡಿಯೂರಪ್ಪನವ್ರನ್ನ ಇಗ್ನೋರ್ ಮಾಡಿದ್ದು, ಅವ್ರನ್ನ ಸೈಡ್ ಲೈನ್ ಮಾಡಿದ್ದು. ಹಾಗಾಗಿ ಅವ್ರು ಇಲ್ಲದೆ ಇದ್ರೆ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಬರಲೇಬೇಕು, ಇನೆವಿಟಬಲ್ ಅನ್ನೋ ರೀತಿಯ ಒಂದು ಭಾವನೆಯನ್ನ ಹೈಕಮಾಂಡ್ ನಲ್ಲಿ ಮೂಡಿಸಿದ್ದಾರೆ. ಹಾಗಾಗಿ ಈ ಸಲ ಯಡಿಯೂರಪ್ಪನವ್ರಿಗೆ ಸಂಪೂರ್ಣ ನಿಯಂತ್ರಣವನ್ನ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಅದು ನಿಜಾನ? ಪಕ್ಷದ ಒಳಗಡೆ ಹೇಳೋ ಪ್ರಕಾರ ಅದು ನಿಜ ಅಲ್ಲ. ಆ ತರದ ಒಂದು ಭಾವನೆ ಇದೆ. ಬಹುಶಃ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಮೇಕ್ ಆರ್ ಬ್ರೇಕ್ ಎಲೆಕ್ಷನ್ ಫಾರ್ ಯಡಿಯೂರಪ್ಪಸ್ ಫ್ಯಾಮಿಲಿ ಅಂತ ನನಗನ್ಸುತ್ತೆ, ನಾಟ್ ಫಾರ್ ಬಿಜೆಪಿ. ಬಿಜೆಪಿ ಈಸ್ ಗ್ಯಾಂಬ್ಲಿಂಗ್. ಅದು ಬರ್ದೇ ಇರ್ಲಿ, ನೋಡೋಣ. ದೇ ಹ್ಯಾವ್ ದೇರ್ ಫೋರ್ಟ್ರೆಸ್ ಎಲ್ಸ್ವೇರ್. ಬೇರೆ ಬೇರೆ ಕಡೆಗಳಲ್ಲಿ ಅವರ ಬಲಾಢ್ಯ ಕೋಟೆಗಳಿವೆ. ಕರ್ನಾಟಕದಲ್ಲಿ ದೇ ಆರ್ ನಾಟ್
ಎಕ್ಸ್ಪೆಕ್ಟಿಂಗ್ ದಿ ಕೈಂಡ್ ಆಫ್ ರಿಸಲ್ಟ್ ದಟ್ ದೇ ಗಾಟ್ ದಿ ಲಾಸ್ಟ್ ಟೈಮ್. ರೈಟ್ ಹೋದ್ರು ಹೋಗ್ಲಿ ಅನ್ನೋ ತರದ್ ಇರ್ಬಹುದೇನೋ. ಓಕೆ ಓಕೆ ಸಾರಿ. ಎಸ್ ಸರ್, ರೈಟ್. ಥ್ಯಾಂಕ್ ಯು ಫಾರ್ ದ ಅನಾಲಿಸಿಸ್. ಥ್ಯಾಂಕ್ಸ್ ಸರ್. ಬಿ ಚಂದ್ರಪ್ಪ ರೆಡಿಯಾಗಿದ್ದಾರೆ, ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಅಲ್ಲಿ. ಬಿ ಎನ್ ಚಂದ್ರಪ್ಪ. ಬಿ ಎನ್ ಚಂದ್ರಪ್ಪನವರು. ಓಕೆ, ಬಿ ಎನ್ ಚಂದ್ರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. ಪಾವಗಡ ವೆಂಕಟರಮಣಪ್ಪನವರು ಹೇಳಿರೋ ಮಾತು ನಿಮಗೆ ಗೊತ್ತಿರುತ್ತೆ. ಈ ಸಾರಿ ನಮ್ಮ ಕ್ಷೇತ್ರದಲ್ಲಂತೂ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ 7 ಜನ ಇದ್ರೂ ಕೂಡ ಶಾಸಕರು ಒಟ್ಟಾಗಿಲ್ಲ. ಸೊ ನಿಮಗೆ ಈ ಸಾರಿ ಬಹಳ ಟಫ್ ಇದೆ, ಚಾಲೆಂಜಿಂಗ್ ಆಗಿದೆ ಅಂತ ನಿಮ್ಮ ಕ್ಷೇತ್ರ ಜನ ಹೇಳ್ತಾರೆ. ಏನು ಹೇಳ್ತೀರಿ? ಇಲ್ಲಮ್ಮ, ಆ ರೀತಿ ಇಲ್ಲ. 8 ಕ್ಷೇತ್ರದಲ್ಲಿ 7 ಕ್ಷೇತ್ರ ಇವತ್ತು ಜಯಶಾಲಿ ಆಗಿದ್ದಾರೆ. 7 ಕ್ಷೇತ್ರದಲ್ಲಿ ಇವತ್ತು ಶಾಸಕರಿದ್ದಾರೆ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೆಂಕಟಣ್ಣಪ್ಪನವರು ಅವ್ರ ಮಗನಿಗೆ, ಹಿರಿ ಮಗನಿಗೆ ಟಿಕೆಟ್ ಕೇಳಿದ್ರು. ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಒಂದು ಕೋಪದಿಂದ ಆ ರೀತಿ ಮಾತಾಡಿದ್ದಾರೆ ವಿನಃ ನನ್ನ ಮೇಲೆ ವೈಯಕ್ತಿಕ ಉದ್ದೇಶ ಇಲ್ಲ ಅವರಿಗೆ. ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು, ಶಾಸಕರು ಎಲ್ಲ ಅವ್ರ ಮನೆಗೆ ಹೋಗಿ ಮಾಡಿದ್ದೇವೆ. ಅವ್ರು ಹೇಳಿದ್ರು ಅವಾಗ, ಇಲ್ಲ ನಮ್ಮ ಸಮುದಾಯಕ್ಕೆ ಒಂದೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ, ಅದಕ್ಕೋಸ್ಕರ ನಮ್ಮ ಸಮುದಾಯದ ಪರವಾಗಿ ನಾವು ಸಿಟ್ ಮಾಡಿದ್ದೇವೆ, ಅದನ್ನ ನಾನು ಮರ್ತಿದ್ದೇನೆ, ಅದು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳಿಲ್ಲ ಅನ್ನುವಂತ ಮಾತನ್ನು ಹಿರಿಯರಾದ ವೆಂಕಟಣ್ಣಪ್ಪನವರು ಹೇಳಿದ್ದಾರೆ. ಈಗೆಲ್ಲ ಶಮನ ಆಗಿದೆ. ಚಂದ್ರಪ್ಪ ಅವರೇ, ಈ ಹಿಂದೆ ಕೂಡ ನೀವು ಅಲ್ಲಿಂದ MP ಆಗಿ ಇದ್ರಿ. ನಂತರ ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಾರಾಯಣ ಸ್ವಾಮಿ ಅವರು ವಸಂತ ನಗರದಲ್ಲಿ ಹೌದು ಸರ್ ಮಾತಾಡೋಣ. ಒಮ್ಮೆ MP ಕೂಡ ಆಗಿದ್ರಿ, ನಂತರ ನಾರಾಯಣ ಸ್ವಾಮಿ ಅವರಾದ್ರು. ನಿಮ್ಮ ಕೊಡುಗೆ ಏನು? ಯಾವ ಕಾರಣಕ್ಕಾಗಿ ನಿಮ್ಮನ್ನು ಗೆಲ್ಲಿಸಬೇಕು ಚಿತ್ರದುರ್ಗದಲ್ಲಿ? ಸರ್, ನಾನು 5 ವರ್ಷಗಳ ಕಾಲ ಸಂಸದನಾದ ಮೇಲೆ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಮಾಡಿದ್ದೇನೆ. ಸಮುದಾಯ ಭವನಗಳನ್ನು ಮಾಡಿದ್ದೇನೆ. ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಕೊಟ್ಟಿದ್ದೇನೆ. ಹೈಮಾಸ್ ಲೈಟ್ ಹಾಕ್ಸಿದ್ದೇನೆ. ಪ್ರತಿ ಹಳ್ಳಿಯಲ್ಲಿ ಇದೆ ಸರ್. ಇವತ್ತು ನನ್ನ ಗುರುತುಗಳನ್ನ ಬಿಟ್ಟಿದ್ದೇನೆ. ಮತ್ತೆ ಯಾಕೆ ಸೋತ್ರಿ? ಕಳೆದ ಬಾರಿ ಅಪ್ಪರ್ ಭದ್ರಾ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಸೋತ ನಂತರನೂ ಸಹ ನಾನು ಗೆದ್ದವರಿಗಿಂತ 4 ಪಟ್ಟು ಕ್ಷೇತ್ರದಲ್ಲಿ ಇದ್ದು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ ಅಂತ ನಾನು ಹೇಳೋದಿಲ್ಲ, ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಅಂತ ಕೇಳ್ತೀನಿ ಸರ್. ಬಟ್ ನಿಮಗೆ ಗೋವಿಂದ ಕಾರಜೋಳ ಅವರು ಬಂದ ಕಾರಣಕ್ಕಾಗಿ ಸ್ವಲ್ಪ ಕಷ್ಟವಾಗಬಹುದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಾನಾ? ನಿಮ್ಗೆ ಗೋವಿಂದ ಕಾರಜೋಳ ಈಸಿ ಇದ್ರಾ, ರಘುಚಂದನ್ ಈಸಿ ಇದ್ರಾ ಸರ್? ನಿಮಗೆ ಗೋವಿಂದ ಕಾರಜೋಳ ಈಸಿನಾ, ರಘುಚಂದನ್ ಈಸಿನಾ? ನಾನು ಅವ್ರ ಬಗ್ಗೆ ಹೆಚ್ಚು, ಗೋವಿಂದ ಕಾರಜೋಳ ಅವರು ಹಿರಿಯರಿದ್ದಾರೆ, ಅವರಿಗೆ ಏನು ಗೊತ್ತಿಲ್ಲ ಸರ್ ಈ ಜಿಲ್ಲೆಯಲ್ಲಿ. ಪಾಪ ಏಕಾಏಕಿ ತಗೊಂಡ್ ಬಂದು 3 ದಿವಸ ನಾಮಿನೇಷನ್ ಇರುವಾಗ ತಂದ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಜಿಲ್ಲೆಯ ಚಿತ್ರ ಏನೇನು ಗೊತ್ತಿಲ್ಲ ಸರ್. ಅವರ ಭಾಷೆನೇ ಬೇರೆ, ಇಲ್ಲಿ ಭಾಷೆನೇ ಬೇರೆ, ಆಹಾರ ಪದ್ಧತಿನೇ ಬೇರೆ. ಚಂದ್ರಪ್ಪನವರೇ, ನಾವು ಹಿಂದೆ ನೋಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಅವ್ರು ಮೈಸೂರಲ್ಲಿ ಕಂಟೆಸ್ಟ್ ಮಾಡೋವಾಗ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಚಿಕ್ಕಮಂಗ್ಳೂರಿನಿಂದ ಇದ್ರು. ಗೆಲ್ಲೋದು ಸೋಲೋದು ಖಂಡಿತವಾಗ್ಲೂ ಹೊರಗಡೆಯಿಂದ ಬಂದವ್ರು ಗೆಲ್ಲೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು. ಎರಡನೇದು, ಈಗ ಜಯಪ್ರಕಾಶ್ ಶೆಟ್ಟಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಿಮ್ಗೆ ರಘುಚಂದನ್ ಈಸಿ ಇತ್ತಾ, ಗೋವಿಂದ ಕಾರಜೋಳ ಈಸಿ ಇತ್ತಾ ಅಂತ. ಗೋವಿಂದ ಕಾರಜೋಳ ನಿಂತಿರೋದ್ರಿಂದ ಟಫ್ ಆಗಿದೆ. ಯಾಕೆ ಅಂತ ನೀವೇ ಇದಕ್ಕೆ ಉತ್ತರ ಹೇಳ್ಬೇಕು. ಶಿರಾ, ಪಾವಗಡ, ಚಳ್ಳಕೆರೆ, ಹಿರಿಯೂರು. ಅಲ್ಲ, ಒಂದ್ ನಿಮಿಷ. ಶಿರಾ, ಪಾವಗಡ, ಚಳ್ಳಕೆರೆ, ಹಿರಿಯೂರು. ಹೌದಾ? JDS ಬೆಲ್ಟ್ ಇದು. ಇಲ್ಲಿ JDS ಸ್ಟ್ರಾಂಗ್ ಆಗಿದೆ. ಈ ಸರಿ ಮೈತ್ರಿ ಆಗಿದೆ. ಇನ್ನು ಉಳಿದಿರೋದು ಹೊಸದುರ್ಗ, ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಳಲ್ಕೆರೆ. ಇದು ಲೋಕಸಭಾ ಬಂದಾಗ BJP ಬೆಲ್ಟ್. ಸೊ ಕಾರಜೋಳ ಅವರಿಗೆ ಎಲ್ಲ ಎಡ್ಜಿದೆ. ನಿಮಗ್ ಸವಾಲು ಅಂತ. ಮೇಡಮ್, ಕಳೆದ ಚುನಾವಣೆಯಲ್ಲಿ JDSನವರು ನಮ್ಮ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಜಾತ್ಯತೀತ ತತ್ವ ಅಂತ. ಈ ಸಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು 50% JDSನವರು ಇವತ್ತು ಕಾಂಗ್ರೆಸ್ಗೆ ವೋಟ್ ಆಗ್ತಾ ಇದ್ದಾರೆ. ಮುಸಲ್ಮಾನರು ವೋಟ್ ಆಗ್ತಾ ಇಲ್ಲ. ಮತ್ತು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟಂತ 50% ಜನ ಕಾಂಗ್ರೆಸ್ಗೆ ಮತ ಕೊಡ್ತಾ ಇದ್ದಾರೆ ಮೇಡಮ್. ಇಲ್ಲಿ ಇದು ವಾಸ್ತವಾಂಶ. ಓಕೆ, ಥ್ಯಾಂಕ್ ಯು BN ಚಂದ್ರಪ್ಪ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. BN ಚಂದ್ರಪ್ಪ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನಿಂದ. ಈ ಹಿಂದೆ ಒಮ್ಮೆ MP ಆಗಿದ್ದರು. ಅದಾದ ನಂತರ ಚಂದ್ರಪ್ಪ ಅವರು 5 ಬಾರಿ ಶಾಸಕರಾದಂಥವ್ರು. ಅವರ ಪುತ್ರನಿಗೆ ಈ ಬಾರಿ ಚಂದ್ರಪ್ಪ, BN ಚಂದ್ರಪ್ಪ, N ಚಂದ್ರಪ್ಪ, ಅವರ ಪುತ್ರನಿಗೆ ಟಿಕೆಟ್ ರಘುಚಂದನ್ಗೆ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು. ಹಾಗಾಗಿ ಗೋವಿಂದ ಕಾರಜೋಳ ವರ್ಸಸ್
ಹಿರಿಯ ನಾಯಕರಾಗಿರುವಂತಹ ಗೋವಿಂದ ಕಾರಜೋಳ, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ನಾಯಕರು ನಮ್ಮೊಂದಿಗೆ